ಗೃಹ ಸಚಿವರ ಬಗ್ಗೆ ಹೇಳ್ತಾರೆ, ಬಳ್ಳಾರಿ ದೊಡ್ಡ ಇನ್ಸಿಡೆಂಟ್ ಆಗ್ತದೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಹೇಳ್ತಾರೆ? ಗನ್ಮನ್ಗಳು ಫೈರಿಂಗ್ ಮಾಡ್ತಾರಂದ್ರೆ ಸರ್ ನಿನ್ನೆ ನಾನು DG ಅವರನ್ನು ಭೇಟಿ ಮಾಡಿದ್ದೇನೆ. ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ನಾನು ಇಬ್ಬರು ಭೇಟಿಯಾಗ್ತೀವಿ. ಘಟನೆಯನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಘಟನೆ ನಡೆದಿದೆ. 3:30 ಗಂಟೆಗೆ ಘಟನೆ ಪ್ರಾರಂಭ ಆಗಿರೋದು ಬ್ಯಾನರ್ ಹಾಕಿದಾಗ. ಆಗ ಪೊಲೀಸ್ನವರೇ ಬಂದು ಆ ಬ್ಯಾನರನ್ನು ತೆರವುಗೊಳಿಸಿದ್ದಾರೆ. ಆ ಸತೀಶ್ ರೆಡ್ಡಿ ಅಂತಕ್ಕಂಥವ್ರು ಮತ್ತೆ ಬಂದು ಒಂದು ಚೇರ್ ತಗೊಬಂದು ಅಲ್ಲಿ ಹಾಕ್ಕೊಂಡು ಕುತ್ಕೊಂಡು ಯಾವನು ಬರ್ತೀರೋ ಬರ್ರಿ ಇದನ್ನು ತೆಗಿಯಕ್ಕಂತ ಮತ್ತೆ ಹಾಕ್ಸಿದ್ದಾರೆ. ಇಲ್ಲಿ ಪ್ರಾರಂಭ ಸ್ಟಾರ್ಟ್ ಆಗಿದ್ದು. ಗುಂಪುಗಳು ಜಗಳ ಆಗಿದೆ. ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ ಅವರು 7:30-8 ಗಂಟೆವರೆಗೂ ಅಲ್ಲಿ ಬಂದೇ ಇಲ್ಲ. ಅವರು ಅಂದರೆ ಅವರೆಲ್ಲ ಗಂಗಾವತಿಯಲ್ಲಿದ್ದಾರೆ. ಅವ್ರ ಕಾನ್ಸ್ಟಿಟ್ಯೂನ್ಸಿನೇ ಬೇರೆ, ಮನೆ ಇರೋದಿಲ್ಲಿ. ಅಲ್ಲಿ ಬರೋವರೆಗೆ ಬರೀ ನೂಕಾಟ ತಳ್ಳಾಟ ಆಗಿದೆ. ಶ್ರೀರಾಮುಲು ಬಂದು ಅವರಿಗೆ ಬುದ್ಧಿ ಹಳ್ಳಿಕ್ಕೆ ಹೋದಾಗ ಅವ್ರ ಮೇಲೂ ಇದು ಮಾಡಿ ಕಳಿಸಿದ್ದಾರೆ. ಮಾನ್ಯ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು ಏನು ಹೇಳಿದ್ದಾರೆ, ಅವನನ್ನು ಯಾವತ್ತೂ ನಾನು ಬಿಡೋದಿಲ್ಲ, ಅವನನ್ನು ಮುಗಿಸ್ತೀನಿ ಅಂತ ಹೇಳಿ ವಿಡಿಯೋಗಳಿಗೆ. ನಾನು ಬಂದು 5 ನಿಮಿಷದಲ್ಲಿ ಅವನ ಮನೆಯೇ ಸುಟ್ಟು ಹೋಗ್ತಿದ್ದೆ. ಆದರೆ ಅಜ್ಜನ ಮೂರ್ತಿ ನಾಳೆ ಇದಾಗಬೇಕು, ಅದರಿಂದಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಒಬ್ಬ ಶಾಸಕ ಮಾತಾಡೋ ಮಾತುಗಳ ಇದು ಅತಿರೇಕದ ನಡೆದಾಗ ಈ ರೀತಿಯ ಘಟನೆಗಳು ಸಹಜವಾಗಿ ಆಗ್ತದೆ. ನೀವು ನೋಡ್ತಾ ಇದ್ದೀರಿ, ಆ ಸಿಕ್ಕರು ಅಂತ ಕಾಣುತ್ತೆ, ಇದನ್ನ ಕೆಂಪು ಇದನ್ನ ಕಟ್ಟಿರೋದು ನೇರವಾಗಿ ಗನ್ಮ್ಯಾನ್ ನೋಡಿ, ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿರ್ತಾರೆ. ಈಗ ನನಗೆ ಗನ್ಮ್ಯಾನ್ ಕೊಟ್ಟಿರ್ತಾರೆ. ಅವು ಏನಾದರೂ ಮಾಡಿದ್ರೆ ಅಕೌಂಟಬಿಲಿಟಿ ಇದೆ, ಅವನಿಗೆ ಉತ್ತರ ಕೊಡಬೇಕಾಗತ್ತೆ. ಆತ ನೀವು ಪ್ರೈವೇಟ್ನಲ್ಲಿ 10 ಜನ 15 ಜನ ಗನ್ಮೆನ್ಗಳನ್ನ ಇಟ್ಕೊಳ್ತೀರಿ. ಅದೇನು ಗೌರ್ಮೆಂಟಿಂದ ಕೊಟ್ಟಿರೋದಲ್ಲ, ಅವ್ರಿಗೆ ಲೆಕ್ಕ ಇಲ್ಲ ಪುಕ್ಕ ಇಲ್ಲ. ಬಟ್ ಯಾರೋ ಆರಿಸಿ ಹೋಗೋದ ಏನು ಮಾಡ್ತೀರಿ, ಎಲ್ಲಿ ಇಟ್ಕೋತೀರ ಅವನ್ನ ಕಳಿಸ್ಬಿಡ್ತಾರೆ ಇವರು. ಇದನ್ನ ಸರ್ಕಾರದ ತೋಟಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರೇ ಗನ್ಮ್ಯಾನ್ ಇದ್ರು ಅವನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟರ್ ಇರಬೇಕು. ಅವನು ಇಲ್ಲ ಅಂತಂದ್ರೆ ನೋಡಿ, ಇವತ್ತು ನಿನ್ನೆ ಆದಂಗಾಗ್ತದೆ. ನೇರವಾಗಿ ಗನ್ ತಗೊಂಡು ಶೂಟ್ ಮಾಡ್ತಿದ್ದಾನೆ. ಅದಾದ್ಮೇಲೆ ಅವರು ಮಾಡಿರ್ತಕ್ಕಂಥ ಅಚಾತುರ್ಯದಿಂದ ಗನ್ ಅವರದು, ಗನ್ಮ್ಯಾನ್ ಅವ್ರದ್ದು, ಗಲಾಟೆ ಅವ್ರದ್ದು, ರೆಡ್ಡಿ ಅವ್ರ ಮನೆ ಹತ್ರ ಬಂದವರವರು, ಗ್ಯಾಂಗ್ ತಂದವರವರು, ಶೂಟ್ ಮಾಡಿದವರವರು, ಸತ್ತೋನು ಕಾರ್ಯಕರ್ತ ನಿಮ್ಮವನು. ಆದರೆ FIR ಆಗಿದ್ದು ಯಾರ ಮೇಲೆ?